ನಮಸ್ಕಾರ. ನಿಮ್ ತಲೆಯಲ್ಲಿ ಕ್ವಶನ್ ಬರ್ಬೋದು, ಯಾವ್ದಪ್ಪ ಇದು ಎಂಜಿನ್ ಸ್ಪೀಡ್ ಸೆನ್ಸರ್, ಯಾವತ್ತು ಕೇಳೇ ಇಲ್ವಲ್ಲ ಅಂತ. ಅದಕ್ಕೇನೆ ಈ ವಿಡಿಯೋ ಮಾಡಿರೋದು. ಎಂಜಿನ್ ಸ್ಪೀಡ್ ಸೆನ್ಸರ್ ಅಂದ್ರೆ ಏನು ಅಂತ ಎಕ್ಸ್ಪ್ಲೈನ್ ಮಾಡ್ತೀನಿ, ಮತ್ತೆ ಅದರಲ್ಲಿ ಯಾವ್ಯಾವ ಟೈಪ್ಸ್ ಇದೆ, ಮತ್ತೆ ಇದ್ರ ಅಪ್ಲಿಕೇಶನ್ಸ್ ನ ತಿಳ್ಕೊಳ್ಳೋಣ. ಹೆಸರೇ ಹೇಳೋ ಹಾಗೆ ನಾವಿಲ್ಲಿ ಎಂಜಿನ್ ನ ಸ್ಪೀಡ್ ನ ಮೆಜರ್ ಮಾಡ್ತಾ ಇದೀವಿ. ಅಂದ್ರೆ ಕ್ರಾಂಕ್ ಶಾಫ್ಟ್ ರೊಟೇಟ್ ಆಗತ್ತಲ್ಲ, ಅದ್ರ ಸ್ಪೀಡ್ ನ ಮೆಜರ್ ಮಾಡ್ತಾ ಇದೀವಿ. ಅದ್ರ ಯೂನಿಟ್ಸ್ ಬಂದು RPM ಅಂತ ಬರುತ್ತೆ, ಆಯ್ತಾ, ರೆವಲ್ಯೂಷನ್ಸ್ ಪರ್ ಮಿನಿಟ್ ಅಂತ. ಈಗ ನಿಮಗೆ ಕನ್ಫ್ಯೂಷನ್ ಬರ್ಬೋದು, ಎಂಜಿನ್ ಸ್ಪೀಡ್ಗೂ ವೆಹಿಕಲ್ ಸ್ಪೀಡ್ಗೂ ಡಿಫರೆನ್ಸ್ ಇದೆಯಾ ಅಂತ. ಖಂಡಿತ ಇದೆ. ಎಂಜಿನ್ ಸ್ಪೀಡ್ ಅಂತ ಅಂದ್ರೆ ಕ್ರಾಂಕ್ ಶಾಫ್ಟ್ ರೊಟೇಟ್ ಆಗ್ತಿರೋ ಸ್ಪೀಡ್, ಅದು RPM ಅಲ್ಲಿ ಬರುತ್ತೆ. ಈ ವೆಹಿಕಲ್ ಸ್ಪೀಡ್ ಬಂದಿದ್ದು ಕಿಲೋಮೀಟರ್ಸ್ ಪರ್ ಅವರ್ ಅಥವಾ ಮೈಲ್ಸ್ ಪರ್ ಅವರ್ ಅಲ್ಲಿ ಬರುತ್ತೆ, ಆಯ್ತಾ. SI ಯೂನಿಟ್ ಬಂದ್ಬಿಟ್ಟು ಮೀಟರ್ಸ್ ಪರ್ ಸೆಕೆಂಡ್ ಬರುತ್ತೆ. ನೀವು ಫಿಸಿಕ್ಸ್ ಅಲ್ಲಿ ಕ್ಯಾಲ್ಕುಲೇಷನ್ ಮಾಡುವಾಗ ಎಲ್ಲ ಮೀಟರ್ಸ್ ಪರ್ ಸೆಕೆಂಡ್ ಯೂಸ್ ಮಾಡೋದು. ಈಗ ಈ ಸೆನ್ಸರ್ ನ ಡೀಟೇಲ್ ಆಗಿ ಅರ್ಥ ಮಾಡ್ಕೊಳ್ಳೋಣ. ಅದಕ್ಕೂ ಮುಂಚೆ ನಾನು ವೈಟ್ ಬೋರ್ಡ್ ಅಲ್ಲಿ ಡ್ರಾಯಿಂಗ್ ಮತ್ತೆ ವೇವ್ ಫಾರ್ಮ್ ಬರ್ಕೊಂಡ್ ಬರ್ತೀನಿ, ಅವಾಗ ಕ್ಲಿಯರ್ ಆಗಿ ಅರ್ಥ ಆಗುತ್ತೆ. ನಾವೊಂದ್ ಸಣ್ಣ ಡಯಾಗ್ರಾಮ್ ಬರ್ಕೊಂಡ್ ಬಂದಿದ್ದೀನಿ. ಇಲ್ಲಿ ನೀವು ಅಬ್ಸರ್ವ್ ಮಾಡಿದ್ರೆ ಇದು ಎಂಜಿನ್ ಬ್ಲಾಕ್, ಇಲ್ಲಿ ಸ್ಟ್ರೈಟ್ ಆಗಿ ಶಾಫ್ಟ್ ಇದಲ್ಲ, ಅದು ಕ್ರಾಂಕ್ ಶಾಫ್ಟ್. ಇಲ್ಲೊಂದ್ ಸಣ್ಣದು ವರ್ಟಿಕಲ್ ಪ್ಲೇನ್ ಇದೆ ಅಲ್ಲ, ಅದು ಕ್ರಾಂಕ್ ಶಾಫ್ಟ್ ಪೊಸಿಷನ್ ಸೆನ್ಸರ್ದು ಪಿಕಪ್ ರಿಂಗ್. ಅದಾದ್ಮೇಲೆ ಇರೋದು ಫ್ಲೈ ವೀಲ್ ದೊಡ್ಡದು. ನೀವು ಹಳೆ ಕ್ರಾಂಕ್ ಶಾಫ್ಟ್ ಪೊಸಿಷನ್ ಸೆನ್ಸರ್ ವಿಡಿಯೋದಲ್ಲಿ ನೋಡಿರೋ ಹಾಗೆ ಈ ಪಿಕಪ್ ರಿಂಗ್ ಅಥವಾ ಸೆನ್ಸರ್ ರಿಂಗ್ ಅಂತಾರಲ್ಲ, ಅದ್ರ ಬಗ್ಗೆ ಡೀಟೇಲ್ ಆಗಿ ಎಕ್ಸ್ಪ್ಲೇನ್ ಮಾಡಿದ್ದೆ. ಅದೇ ಟೈಪ್ ಇಲ್ಲಿ ನೀವು ನೋಡ್ತಿರೋದು ಪಿಕಪ್ ರಿಂಗ್ ಅಥವಾ ಸೆನ್ಸರ್ ರಿಂಗ್ ಅಂತ. ಇಲ್ಲಿ ಒಳಗಡೆ ಇರೋದು ಕ್ರಾಂಕ್ ಶಾಫ್ಟ್, ಇಲ್ಲಿ ಇರೋದು ನಿಮ್ದು ಎಂಜಿನ್ ಸ್ಪೀಡ್ ಸೆನ್ಸರ್ ಅಥವಾ ಕ್ರಾಂಕ್ ಶಾಫ್ಟ್ ಪೊಸಿಷನ್ ಸೆನ್ಸರ್ ಕೂಡ ಯೂಸ್ ಮಾಡಬಹುದು. ಏನಾಗತ್ತೆ, ನೀವು ಈ ಎಂಜಿನ್ ಸ್ಪೀಡ್ ಮೆಜರ್ ಮಾಡೋದಕ್ಕೆ ಅದಕ್ಕೆ ಒಂದು ಸೆನ್ಸರ್ ಬರುತ್ತೆ, ಅದನ್ನು ಇನ್ಸ್ಟಾಲ್ ಮಾಡಿರ್ಬೋದು. ಇಲ್ಲ ಅಂತಂದ್ರೆ ಕೆಲವು ಮ್ಯಾನುಫ್ಯಾಕ್ಚರ್ಸ್ ಏನ್ ಮಾಡ್ತಾರೆ, ಕ್ರಾಂಕ್ ಶಾಫ್ಟ್ ಪೊಸಿಷನ್ ಸೆನ್ಸರ್ ಇರುತ್ತಲ್ಲ, ಅದ್ರ ಔಟ್ಪುಟ್ ಸಿಗ್ನಲ್ ಪ್ರೊಸೆಸಿಂಗ್ ಮಾಡಿಬಿಟ್ಟು ಎಂಜಿನ್ ಸ್ಪೀಡ್ ನ ಡಿಟರ್ಮೈನ್ ಮಾಡ್ತಾರೆ, ಆಯ್ತಾ. ರಿಂಗ್ ಅಬ್ಸರ್ವ್ ಮಾಡಿದ್ರೆ ನಿಮಗೆ ಒಂದು ಮಿಸ್ಸಿಂಗ್ ಟೀತ್ ಕಾಣಿಸ್ತಾ ಇದೆ ಅಲ್ವಾ, ಅದೇ ನಮಗೆ ರೆಫರೆನ್ಸ್, ಸ್ಟಾರ್ಟಿಂಗ್ ಆಫ್ ದ ಗೇರ್ ಅಥವಾ ಎಂಡ್ ಅಂತ ಒಂದು ರೆಫರೆನ್ಸ್ ಪಾಯಿಂಟ್. ನಮಗೆ ಈ ಮಿಸ್ಸಿಂಗ್ ಟೀತ್ ಇಲ್ಲ ಅಂದ್ರೆ ನಮ್ಗೆ ರೆಫರೆನ್ಸ್ ಸಿಕ್ಕೋದಿಲ್ಲ. ಈಗ ಇಲ್ಲಿ ನಾನು CKP ಸೆನ್ಸರ್ ಎಕ್ಸ್ಪ್ಲೈನ್ ಮಾಡ್ದಂಗೆನೆ ಇಲ್ಲಿ ನಮಗೆ ರೀಡಿಂಗ್ ಯಾವ ತರ ಬರುತ್ತೆ ಅಂದ್ರೆ, ಗೇರ್ಸ್ ಇರೋ ಕಡೆ ಎಲ್ಲ ಪಲ್ಸ್ ಕಾಣುತ್ತೆ ನಿಮಗೆ, 5 volts ಪಲ್ಸ್. ಈಗ ಇಲ್ಲಿ ಮಿಸ್ಸಿಂಗ್ ಟೀತ್ ಇರೋ ಕಡೆ 0 volts ಜನರೇಟ್ ಆಗ್ತಾ ಇದೆ. ಸೊ ಇದೇ ತರ ಇದು ಒಂದು ರೊಟೇಷನ್. ಈಗ ನೆಕ್ಸ್ಟ್ ರೊಟೇಷನಿಂಗ್ ಮತ್ತೆ ಎಲ್ಲ ಗೇರ್ಸ್ಗಳು ಡಿಟೆಕ್ಟ್ ಆಗ್ತಾ ಇದೆ. ಅದಾದಮೇಲೆ ಒಂದು ಮಿಸ್ಸಿಂಗ್ ಟೀತ್ ಇದೆ, 0 volts ಜನರೇಟ್ ಆಯಿತು. ಇದು 2 ರೊಟೇಷನ್ನು, ಇದು 3 ರೊಟೇಷನ್ನು. ಇದೇ ಥರ ವೇವ್ ಫಾರ್ಮ್ಸ್ ಬರ್ತಾ ಇರುತ್ತೆ, ಕೌಂಟ್ ಮಾಡ್ತಾ ಹೋಗುತ್ತೆ ಕೌಂಟರಲ್ಲಿ. ಈಗ ಇದ್ರದ್ದು ಟೈಪ್ಸಿಗೆ ಬಂದರೆ 3 ಟೈಪ್ಸ್ ಬರುತ್ತೆ. ಒಂದು ಹಾಲ್ ಎಫೆಕ್ಟ್ ಟೈಪು, ಇನ್ನೊಂದು VR ವೇರಿಯಬಲ್ ರಿಲಕ್ಟೆನ್ಸ್ ಟೈಪು, ಇನ್ನೊಂದು ಆಪ್ಟೋ ಸೆನ್ಸರ್ ಅಂತ. ನಾವು ಹಾಲ್ ಸೆನ್ಸರ್ ನಾನು ಆಲ್ರೆಡಿ ಎಕ್ಸ್ಪ್ಲೈನ್ ಮಾಡಿರೋ ಹಾಗೆ ಇದು ಎಲೆಕ್ಟ್ರೋಮ್ಯಾಗ್ನೆಟಿಕ್ ಟೈಪ್. ಇದ್ರ ಒಳಗಡೆ ಒಂದು ಕಾಯಿಲ್ ಟೈಪ್ ವೌಂಡ್ ಆಗಿರುತ್ತೆ ಕಾಪರ್. ಈಗ ಏನಾಗುತ್ತೆ, ಇದು ರೊಟೇಟ್ ಆದಂಗೆ ಎಲ್ಲೆಲ್ಲಿ ಗೇರ್ಸ್ ಇದೆ ಅದು ವೋಲ್ಟೇಜ್ ಇಂಡ್ಯೂಸ್ ಮಾಡುತ್ತೆ ಸೆನ್ಸರ್ ಅಲ್ಲಿ. ಆ ವೋಲ್ಟೇಜ್ AC ಸಿಗ್ನಲ್ ಆಗಿರುತ್ತೆ, ಅದನ್ನ PWM ಸಿಗ್ನಲ್ಗೆ ಕನ್ವರ್ಟ್ ಮಾಡ್ತಾರೆ. ಅದೇ PWM ಇಲ್ಲಿ ನಾನು ತೋರಿಸಿರೋದು. ಈ VR ಸೇಮ್ ಕಾನ್ಸೆಪ್ಟ್, ಬಟ್ ಇಲ್ಲಿ ಎಲೆಕ್ಟ್ರೋಮ್ಯಾಗ್ನೆಟ್ ಜಾಗದಲ್ಲಿ ಪರ್ಮನೆಂಟ್ ಮ್ಯಾಗ್ನೆಟ್ ಇರುತ್ತೆ, ಅಲ್ಲೂ ವೋಲ್ಟೇಜ್ ಇಂಡ್ಯೂಸ್ ಆಗ್ತಾ ಇರುತ್ತೆ. VR ಅಲ್ಲಿ ಜನರಲಿ ಜಸ್ಟ್ 2 ವೈರ್ಸ್ ಸಾಕಾಗತ್ತೆ. ಆದರೆ ಈ ಹಾಲ್ ಎಫೆಕ್ಟ್ ಟೈಪಲ್ಲಿ ನಿಮಗೆ ಒಂದು ಸಪ್ಲೈ ವೋಲ್ಟೇಜ್ 12 volts ಮತ್ತು ಒಂದು ಗ್ರೌಂಡ್ ರೆಫರೆನ್ಸು, ಆಮೇಲೆ ಸಿಗ್ನಲ್ ಔಟ್ಪುಟ್ 3 ವೈರ್ಸ್ ಯೂಶಲಿ ಇರುತ್ತೆ. ಅದಾದಮೇಲೆ ಥರ್ಡ್ ಒನ್ನು ಆಪ್ಟೋ ಸೆನ್ಸರ್ ಅಂತ, ಎಲೆಕ್ಟ್ರೋ ಆಪ್ಟೋ ಸೆನ್ಸರ್ ಅಂತಲೂ ಹೇಳ್ತಾರೆ. ಆಪ್ಟೋ ಸೆನ್ಸರಲ್ಲಿ ಏನಾಗ್ತಿರುತ್ತೆ, ಒಂದು ಲೈಟ್ ಬೀಮ್ನ ಕಂಟಿನ್ಯೂಸ್ ಈ ಗೇರ್ಸ್ ಮೇಲೆ ಬೀಳ್ತಾ ಇರುತ್ತೆ. ಅದು ಸಿಗ್ನಲಲ್ಲಿ ವೇರಿಯೇಷನ್ ಯಾವಾಗ ಬರುತ್ತೆ ಆವಾಗ ಟ್ರಿಗರ್ ಸಿಗ್ನಲ್ ಅಂತ ಒಂದು ಔಟ್ಪುಟ್ ಕೊಡುತ್ತೆ. ಈಗೇನು ಮಾಡುತ್ತೆ, ಇಲ್ಲೆಲ್ಲ ಸೇಮ್ ಸಿಗ್ನಲ್ಸ್ ಜನರೇಟ್ ಆಗ್ತಾ ಇದೆಯಾ, ಎಲ್ಲ ಸಿಮಿಲರ್ ಸಿಗ್ನಲ್ಸು. ಮಧ್ಯದಲ್ಲಿ ಗ್ಯಾಪ್ ಬಂದ ತಕ್ಷಣ ವೇರಿಯೇಷನ್ ಕಾಣುತ್ತೆ, ಆವಾಗ ಒಂದು ಟ್ರಿಗರ್ ಅಂತ ಬರುತ್ತೆ, ಒಂದೇ ಒಂದು ಪಲ್ಸು, ಅದನ್ನು ಔಟ್ಪುಟ್ ಕೊಡುತ್ತೆ. ಈಗ ನಂಬರ್ ಆಫ್ ಟ್ರಿಗರ್ಸ್ ನಾವು ಕೌಂಟ್ ಮಾಡಿದ್ರೆ ಎಷ್ಟು ಟೈಮ್ ರೊಟೇಟ್ ಆಗಿದೆ ಎಂಜಿನ್ದು ಅಥವಾ ಕ್ರಾಂಕ್ ಶಾಫ್ಟ್ ರೊಟೇಷನ್ ನಮಗೆ ಗೊತ್ತಾಗ್ಬಿಡತ್ತೆ, RPM. ಈಗ ನೆಕ್ಸ್ಟು
ಸೆನ್ಸರಿಂದ ನಾವು ಏನೇನು ಫಂಕ್ಷನಾಲಿಟೀಸ್ ನೋಡ್ಬೋದು ಅಥವಾ ಏನೇನು ಅಪ್ಲಿಕೇಶನ್ಸ್ ಇದೆ ತಿಳ್ಕೊಳ್ಳೋಣ. ಈಗ ನಾವು ಆಟೋಮ್ಯಾಟಿಕ್ ಟ್ರಾನ್ಸ್ಮಿಷನ್ ಅಂತ ಬರುತ್ತಲ್ಲ, ಆ ಕಾರ್ಸ್ಗಳಲ್ಲಿ TCM ಮಾಡ್ಯೂಲ್ ಅಂತ ಇರುತ್ತೆ, ಟ್ರಾನ್ಸ್ಮಿಷನ್ ಕಂಟ್ರೋಲ್ ಮಾಡ್ಯೂಲ್ ಅಂತ. ಟ್ರಾನ್ಸ್ಮಿಷನ್ ಕಂಟ್ರೋಲ್ ಮಾಡ್ಯೂಲಿಗೆ ಇದು ಇನ್ಪುಟ್ ಆಗಿ ಹೋಗುತ್ತೆ ಸಿಗ್ನಲ್. ಇನ್ಪುಟ್ RPM ನ ನೋಡ್ಕೊಂಡು TCM ಡಿಸೈಡ್ ಮಾಡುತ್ತೆ ಕಾರ್ನ ಅಪ್ ಶಿಫ್ಟ್ ಮಾಡಬೇಕಾ ಅಥವಾ ಡೌನ್ ಶಿಫ್ಟ್ ಮಾಡಬೇಕಾ ಅಂತ. ಅಪ್ ಶಿಫ್ಟ್ ಅಂತಂದರೆ 1 ಇಂದ 2, 2 ಇಂದ 3 ಆ ಥರ ಹೈಯರ್ ಗೇರ್ಸಿಗೆ ಹೋಗೋದು. ಡೌನ್ ಶಿಫ್ಟ್ ಅಂತಂದರೆ ಈಗ 5th ಅಥವಾ 4th ಇಂದ 3rd ಬರಬೇಕಾ ಅಥವಾ 3rd ಇಂದ ಡೈರೆಕ್ಟ್ 1st ಬರಬೇಕಾ, ತುಂಬ RPM ಡೌನ್ ಆಗಿದ್ರೆ ಅದು TCM ಡಿಸೈಡ್ ಮಾಡುತ್ತೆ. ಈಗ ಆಟೋಮೆಟಿಕ್ ಕಾರ್ಸ್ ಎಲ್ಲ ಆದರೆ ಓಕೆ. ಮ್ಯಾನ್ಯುಯಲ್ ಟ್ರಾನ್ಸ್ಮಿಷನ್ ಕಾರ್ಸಲ್ಲಿ ಏನು ಮಾಡುತ್ತೆ ಅಂತಂದರೆ, ಕೆಲವು ಕಾರ್ಸ್ಗಳಲ್ಲಿ ನಿಮ್ಮ ಡ್ಯಾಶ್ಬೋರ್ಡಲ್ಲಿ ಇಂಡಿಕೇಟ್ ಮಾಡುತ್ತೆ ನೀವು ಅಪ್ ಶಿಫ್ಟ್ ಮಾಡಬೇಕಾ ಡೌನ್ ಶಿಫ್ಟ್ ಮಾಡಬೇಕಾ ಅಂತ. ಅದು ಜನರಲಿ ಏನಕ್ಕೆ ಆಪ್ಟಿಮೈಸ್ ಮಾಡಿರ್ತಾರೆ ಅಂದರೆ ಫ್ಯೂಯಲ್ ಎಫಿಷಿಯನ್ಸಿಗೆ ಮಾಡಿರ್ತಾರೆ. ಜನರಲಿ 2500 RPM ಆದಮೇಲೆ ಅಪ್ ಶಿಫ್ಟ್ ಮಾಡೋಕ್ಕೆ ಹೇಳುತ್ತೆ. ಈಗ 2000 RPMಗಿನ ಕೆಳಗೆ ಬಂದ ತಕ್ಷಣ ಡೌನ್ ಶಿಫ್ಟ್ ಮಾಡೋಕ್ಕೆ ಹೇಳುತ್ತೆ. ನೆಕ್ಸ್ಟ್ ನೋಡಿದ್ರೆ RPM ಮೀಟರ್ ಅಂತ ಇದೆ. ಇಲ್ಲಿ ಮ್ಯಾನ್ಯುಯಲ್ ಟ್ರಾನ್ಸ್ಮಿಷನ್ ಅಥವಾ ಆಟೋಮೆಟಿಕ್ ಟ್ರಾನ್ಸ್ಮಿಷನ್ ಎರಡಕ್ಕೂ ಇದು ಅಪ್ಲೈ ಆಗುತ್ತೆ. ಫಸ್ಟ್ ECMಗೆ ಬರುತ್ತೆ, ಅದಾದಮೇಲೆ RPM ಮೀಟರು ನಿಮ್ಮ ಡ್ಯಾಶ್ಬೋರ್ಡಲ್ಲಿ ಇರುತ್ತಲ್ಲ, RPM ಮೀಟರು ಅಲ್ಲಿಗೆ ಹೋಗುತ್ತೆ ಸಿಗ್ನಲ್ಲು. ಇದು ಅನಲಾಗ್ ಸಿಗ್ನಲ್ ಆದರೂ ಆಗಿರ್ಬೋದು, ಡಯಲ್ಸು, ಇಲ್ಲ ಡಿಜಿಟಲ್ಲು ಡೈರೆಕ್ಟ್ RPM ತೋರಿಸ್ಬೋದು. ಇಲ್ಲಾಂತಂದರೆ ಅನಿಮೇಷನ್ಸ್ ಟೈಪ್ ಮಾಡಿರ್ತಾರಲ್ಲ, ಈಗ ಬರ್ತಿರೋದೆಲ್ಲ ಫುಲ್ ಡಿಸ್ಪ್ಲೇ ಬಂದ್ಬಿಡುತ್ತೆ. ಸೊ ಅನಿಮೇಷನ್ಸಿಗೆ ಇನ್ಪುಟ್ ತೊಗೋತಾರೆ. ಮೋಟಾರ್ ಸ್ಪೋರ್ಟ್ಸ್ ಅಪ್ಲಿಕೇಶನ್ಸು ಈಗ ನೀವು ನೋಡಿರ್ಬೋದು. ಮೋಟಾರ್ ಸ್ಪೋರ್ಟ್ಸ್ ಅಂದರೆ ಡಿಫ್ರೆಂಟ್ ಕ್ಯಾಟಗರಿ ಇದೆ. ರ್ಯಾಲಿ ಬಂತು, ಸರ್ಕ್ಯೂಟ್ ರೇಸಿಂಗ್ ಬಂತು, ಆಮೇಲೆ ಡ್ರ್ಯಾಗ್ ರೇಸಿಂಗ್ ಅಂತ ಬರುತ್ತೆ, ಇನ್ನೊಂದು ಸ್ಪೀಡ್ ರನ್ಸ್ ಅಂತ ಮಾಡ್ತಾರೆ. ಸೊ ಇದೆಲ್ಲದಕ್ಕೂ ಬೇರೆ ಬೇರೆ ರಿಕ್ವೈರ್ಮೆಂಟ್ ಇರುತ್ತೆ ಶಿಫ್ಟ್ ಮಾಡೋದಕ್ಕೆ. ಈಗ ರ್ಯಾಲಿಗೆ ಒಂಥರ ಆಪ್ಟಿಮೈಸ್ ಮಾಡಿ ಶಿಫ್ಟಿಂಗ್ RPMನ ಡಿಸೈಡ್ ಮಾಡ್ತಾರೆ. ಅದೇ ಥರ ನೀವು ಸರ್ಕ್ಯೂಟ್ ರೇಸಿಂಗಿಗೆ ಬೇರೆದು ಮಾಡಿರ್ತಾರೆ. ಡ್ರ್ಯಾಗ್ ರೇಸಿಂಗಿಗೂ ಕೂಡ ಈಗ ಏನಾಗುತ್ತೆ, ಡ್ರ್ಯಾಗ್ ರೇಸಿಂಗಲ್ಲಿ ಎಸ್ಪೆಷಲಿ ಮಿಲಿ ಸೆಕೆಂಡ್ಸ್ ಶಿಫ್ಟ್ಸ್ ಕೂಡ ಮ್ಯಾಟರ್ ಆಗುತ್ತೆ. ನಿಮ್ದು ಆ್ಯಕ್ಯುರಸಿ ಅಷ್ಟು ಇರಬೇಕು. 1-2 ಮಿಲಿ ಸೆಕೆಂಡ್ಸ್ ಡಿಲೇ ಆಯಿತು ಅಂದ್ರೂ ಆಪೋನೆಂಟ್ ವಿನ್ ಆಗೋ ಚಾನ್ಸಸ್ ಜಾಸ್ತಿ ಆಗುತ್ತೆ. ಈ ಸರ್ಕ್ಯೂಟ್ ರೇಸಿಂಗಲ್ಲೂ ಕೂಡ ಹಾಗೆ. ಈ F1 ರೇಸಿಂಗ್ ನೀವು ಅಬ್ಸರ್ವ್ ಮಾಡ್ತಾ ಇರ್ಬೋದು. ಸೊ ಅದರಲ್ಲಿ ಆ ಒಂದು ಡಯಲ್ ಥರ ಮೂವ್ ಆಗುತ್ತೆ, ಯೆಲ್ಲೋ, ಗ್ರೀನ್, ರೆಡ್ ಆ ಥರ. RPM ಜಾಸ್ತಿ ಆಗ್ತಿದ್ದಂಗೆ ರೆಡ್ ಸೈಡ್ ಹೋಗ್ತಾ ಹೋಗುತ್ತೆ. ಅದರಲ್ಲಿ ಒಂದು RPM ಝೋನು ಕರೆಕ್ಟ್ ಇರುತ್ತೆ ಶಿಫ್ಟಿಂಗಿಗೆ. ಅವಾಗ ಅದೇ ಥರ ಕಂಟಿನ್ಯೂಸ್ ಸಕ್ಸಸ್ಫುಲ್ ನೀವು ಶಿಫ್ಟ್ಸ್ ಮಾಡ್ದಂಗೆ ನಿಮ್ಮದು ಲ್ಯಾಪ್ ಟೈಮು ಕಡಿಮೆ ಆಗ್ತಾ ಹೋಗುತ್ತೆ. ಮಿಲಿ ಸೆಕೆಂಡ್ಸಲ್ಲಿ ಅವರು ಗೆಲ್ಲೋ ಚಾನ್ಸಸ್ಸು ಜಾಸ್ತಿ ಆಗ್ತಾ ಹೋಗುತ್ತೆ ಪ್ರತಿ ಲ್ಯಾಪಿಗೂ. ಅದಾದಮೇಲೆ ರೆಡ್ ಲೈನ್ ಲಿಮಿಟರ್ ಅಂತ ಹಾಕಿದ್ದೀನಿ. ರೆಡ್ ಲೈನ್ ಲಿಮಿಟರ್ ಅಂತ ಅಂದರೆ ಏನು ಅಂದರೆ, ಒಂದು ಎಂಜಿನಿಗೆ ಒಂದು ಸೇಫ್ RPM ಅಂತ ಡಿಸೈಡ್ ಮಾಡ್ತಾರೆ, ಮ್ಯಾಕ್ಸಿಮಮ್ ಲಿಮಿಟ್ಟು, ಆಯಿತಾ. ಅದಕ್ಕಿಂತ ಕಡಿಮೆ ರನ್ ಆದರೆ ಎಂಜಿನ್ ರಿಲಯಬಿಲಿಟಿ ಜಾಸ್ತಿ ಆಗುತ್ತೆ, ಎಂಜಿನ್ ಲೈಫ್ ಸ್ಪ್ಯಾನ್ ಜಾಸ್ತಿ ಆಗುತ್ತೆ. ಈಗ ಫಾರ್ ಎಕ್ಸಾಂಪಲ್ಲು ನೀವು 8000 ಅಂತ ತಿಳ್ಕೊಳ್ಳೋಣ RPM ಲಿಮಿಟ್, ಆಯಿತಾ, ರೆಡ್ ಲೈನು. ಈಗ ರೆಡ್ ಲೈನ್ಕಿನ್ನ ಕೆಳಗಡೆ ಓಡಿಸಿದ್ರೆ ಎಂಜಿನ್ ಲೈಫು 1.5 lakhs ಕಿಲೋಮೀಟರ್ಸ್ ಓಡತ್ತೆ ಅಂತ ತಿಳ್ಕೊಳ್ಳಿ. ರೆಡ್ ಲೈನ್ ನೀವು ದಾಟ್ತಾ ಹೋದ್ರಿ ಅಂದರೆ ಎಂಜಿನ್ ಲೈಫು ಸಿಕ್ಕಾಬಟ್ಟೆ ಡೌನ್ ಆಗ್ಬಿಡುತ್ತೆ. 50,000 60,000ಗೆ ಮುಗ್ದೋಗ್ಬೋದು ಎಂಜಿನ್ ಲೈಫು, ಆ ಥರನೂ ಆಗತ್ತೆ. ಅದಕ್ಕೆ ರೆಡ್ ಲೈನ್ ಲಿಮಿಟರ್ನ ಇನ್ಬಿಲ್ಟಾಗಿ ಕೊಟ್ಬಿಟ್ಟಿರ್ತಾರೆ. ಸೊ ನಿಮ್ದು ಎಷ್ಟೇ ಆಕ್ಸಿಲೇಟರ್ ಕೊಟ್ಟರು ಆ RPM ಲಿಮಿಟ್ನ ದಾಟಕ್ಕಾಗೋದಿಲ್ಲ. ಟ್ಯೂನ್ ಮಾಡ್ತಾರಲ್ಲ ಅವಾಗ RPM ಲಿಮಿಟ್ನ ಜಾಸ್ತಿ ಮಾಡೋ ಆಪ್ಷನ್ ಸಿಕ್ಕತ್ತೆ ನಿಮಗೆ. ಇಲ್ಲ ಅಂತಂದ್ರೆ ಫ್ಯಾಕ್ಟ್ರಿ ಟ್ಯೂನಲ್ಲಿ ಏನು ಬರುತ್ತೆ ಲಿಮಿಟ್ ಅದು ಫಿಕ್ಸ್ ಇರುತ್ತೆ. ನೆಕ್ಸ್ಟು ಲಾಂಚ್ ಕಂಟ್ರೋಲ್ ಅಂತ ಹಾಕಿದ್ದೀನಿ. ಲಾಂಚ್ ಕಂಟ್ರೋಲು ಕೆಲವು ಲಕ್ಸುರಿಯಸ್ ಕಾರು ಅಥವಾ ಸ್ಪೋರ್ಟ್ಸ್ ಕಾರಲ್ಲಿ ಜಾಸ್ತಿ ಕಾಣುತ್ತೆ ನಿಮಗೆ. ಏನಾಗುತ್ತೆ, ಸ್ಟ್ಯಾಂಡ್ ಸ್ಟಿಲ್ಲಿಂದ ನೀವು ಸಡನ್ ಫಾಸ್ಟಾಗಿ ಹೋಗಬೇಕು ಅಥವಾ 0 to 60 ಕ್ಯಾಲ್ಕುಲೇಟ್ ಮಾಡ್ತಿರ್ತೀರಾ, 0 to 100 ಕಿಲೋಮೀಟರ್ಸ್ ಕ್ಯಾಲ್ಕುಲೇಟ್ ಮಾಡ್ತಿರ್ತೀರಾ, ಸ್ಪೀಡ್ ಹೋಗೋಕ್ಕೆ ಎಷ್ಟು ಟೈಮ್ ತೊಗೊಳತ್ತೆ. ಅವಾಗ ಈ ಲಾಂಚ್ ಕಂಟ್ರೋಲ್ ಹೆಲ್ಪ್ ಆಗುತ್ತೆ. ಒಂದು RPM ಲಿಮಿಟ್ಗೆ ಸೆಟ್ ಮಾಡಿಬಿಡುತ್ತೆ. ಒಂದು ಫಾರ್ ಎಕ್ಸಾಂಪಲ್ 3000 RPM, ನೀವು ಫುಲ್ ಥ್ರಾಟಲ್ಲು ನಿಂತ ಕೊಟ್ಟರು 3000ಗೆ ಸ್ಟಕ್ ಆಗಿರುತ್ತೆ ಎಂಜಿನ್ ಸ್ಪೀಡು. ಸೊ ನೀವು ಬ್ರೇಕ್ ತೆಗೆದ ತಕ್ಷಣ ಆಮೇಲೆ ಇನ್ಕ್ರೀಸ್ ಆಗುತ್ತೆ. ಅವಾಗ ಏನಾಗುತ್ತೆ, ನಿಂತಿರೋ ಕಡೆ ವೀಲ್ ಸ್ಪಿನ್ ಆಗೋದೆಲ್ಲ ಕಡಿಮೆ ಆಗುತ್ತೆ. ನೀವು ವೀಲ್ ಸ್ಪಿನ್ ಆದರೆ ಏನಾಗುತ್ತೆ, ಟ್ರಾಕ್ಷನ್ ಕಳ್ಕೊಳತ್ತೆ ಟೈರ್ಸ್ಗಳು. ಸೊ ಅವಾಗ ನಿಮಗೆ ಫಾಸ್ಟ್ ಸ್ಟಾರ್ಟ್ ಸಿಕ್ಕೋದಿಲ್ಲ. ಓಕೆನಾ, ಇದು ಒಂದು ಅಪ್ಲಿಕೇಶನ್ನು. ಈಗ ಈ ಸೆನ್ಸರು ಹಾಳಾದರೆ ಅಥವಾ ವೈರಿಂಗಲ್ಲಿ ಡ್ಯಾಮೇಜ್ ಆಯಿತು ಅಥವಾ ಸೆನ್ಸರ್ ಮೇಲೆ ಡೆಪಾಸಿಟ್ಸ್ ಕೂತು ಅದು ರೀಡಿಂಗ್ ಕರೆಕ್ಟಾಗಿ ಬರ್ತಿಲ್ಲ ಅಂದರೆ ಏನಾಗುತ್ತೆ ತಿಳ್ಕೊಳ್ಳೋಣ. ನಾವು ನೋಡಿದ್ವಲ್ವಾ,
ಇಲ್ಲಿ ಮ್ಯಾನ್ಯುಯಲ್ ಟ್ರಾನ್ಸ್ಮಿಷನಲ್ಲಾದರೆ ಜಸ್ಟ್ ಇಂಡಿಕೇಶನ್ ಕೊಡುತ್ತೆ ಅಪ್ ಶಿಫ್ಟ್ ಡೌನ್ ಶಿಫ್ಟು, ನಾವೇ ಡಿಸಿಷನ್ ತೊಗೋಬೋದು. ಆದರೆ ಆಟೋಮೆಟಿಕ್ ಟ್ರಾನ್ಸ್ಮಿಷನಲ್ಲಿ ಏನಾಗುತ್ತೆ, ಫುಲ್ಲಿ ಡಿಪೆಂಡೆಂಟು ಈ ಸೆನ್ಸರ್ ಮೇಲೆ ಆಗಿರುತ್ತೆ. ಸೊ ಟಿ ಸಿ ಎಮ್ಮಿಗೆ ಇನ್ಪುಟೇ ತಪ್ಪು ಬಂದರೆ ಅದು ಶಿಫ್ಟ್ಸ್ ಹೇಳೋಕ್ಕಾಗೋದಿಲ್ಲ, ಅಪ್ ಶಿಫ್ಟ್ ಮಾಡಬೇಕಾ ಡೌನ್ ಶಿಫ್ಟ್ ಮಾಡಬೇಕಾ. ಸೊ ಅದರಿಂದ ಏನಾಗುತ್ತೆ, ನಿಮ್ಮದು ಆಕ್ಸಲರೇಷನ್ನು ಕಡಿಮೆ ಆಗುತ್ತೆ, ಪಿಕಪ್ ಅಂತಾರಲ್ಲ ಅದು ಕಡಿಮೆ ಆಗುತ್ತೆ, ಓವರ್ಟೇಕಿಂಗ್ ಟೈಮು ಎಲ್ಲ ಪ್ರಾಬ್ಲಮ್ಸ್ ಆಗ್ಬೋದು. ಆಮೇಲೆ ಕರೆಕ್ಟ್ ಶಿಫ್ಟಿಂಗ್ ಮಾಡಲಿಲ್ಲ ಅಂದರೆ ನಿಮ್ಮ ಫ್ಯೂಯಲ್ ಎಫಿಷಿಯನ್ಸಿ ಕೂಡ ಡೌನ್ ಆಗುತ್ತೆ. ಅದಾದಮೇಲೆ ನಿಮಗೆ ಟಿ ಸಿ ಎಮ್ಮಲ್ಲಿ ಇನ್ಪುಟ್ ಸರಿ ಇಲ್ಲ ಅಂತ ಗೊತ್ತಾಗತ್ತಲ್ಲ, ಅವಾಗ MIL ಲ್ಯಾಂಪ್ ಕೂಡ ಆನ್ ಆಗೋ ಚಾನ್ಸಸ್ ಇರುತ್ತೆ. ಈಗ ಆಟೋಮೆಟಿಕ್ ಟ್ರಾನ್ಸ್ಮಿಷನಲ್ಲಿ ಶಿಫ್ಟ್ಸ್ ಕರೆಕ್ಟಾಗಿ ಆಗಿಲ್ಲ ಅಂದರೆ MIL ಲ್ಯಾಂಪ್ ಆನ್ ಆಗೋ ಚಾನ್ಸಸ್ ಕೂಡ ಇರುತ್ತೆ. ಸೊ ಕೆಲವು ಎಕ್ಸ್ಟ್ರೀಮ್ ಕೇಸಸ್ಸಲ್ಲಿ ಲಿಂಪ್ ಮೋಡ್ಗೂ ಹೋಗ್ಬೋದು ಕಾರು. ಸೊ ಈ ಥರ ಎಲ್ಲ ಪಾಸಿಬಿಲಿಟೀಸ್ ಇದೆ. ಅದೆಲ್ಲ ಏನಕ್ಕೆ ಮಾಡ್ತಾರೆ ಅಂದರೆ ಟ್ರಾನ್ಸ್ಮಿಷನ್ ವೇರ್ ಆ್ಯಂಡ್ ಟೇರು ಮತ್ತು ಕ್ಲಚ್ ವೇರ್ ಆ್ಯಂಡ್ ಟೇರು ಆಮೇಲೆ ಫ್ಲೈ ವೀಲ್ ವೇರ್ ಆ್ಯಂಡ್ ಟೇರು ಅದನ್ನೆಲ್ಲ ಕಡಿಮೆ ಮಾಡೋದಕ್ಕೆ ಪ್ರಿಕಾಷನರಿ ಮೆಷರ್ಸ್ ಅಷ್ಟೇ. ಫಾಲ್ಟ್ ಕೋಡ್ಸ್ ಎಲ್ಲ ಬಂದರೆ ನೀವು ಅದನ್ನು ಇನ್ಸ್ಪೆಕ್ಟ್ ಮಾಡಿ ಸರಿ ಇದೆಯೋ ಇಲ್ಲೋ ಅದೆಲ್ಲ ಡಿಸೈಡ್ ಮಾಡಿ ಆಮೇಲೆ ಫಾಲ್ಟ್ ಕೋಡ್ಸ್ನ ಕ್ಲಿಯರ್ ಮಾಡ್ತೀವಲ್ವಾ, ಅದರಿಂದ ಎಂಜಿನ್ನ ಪ್ರೊಟೆಕ್ಟ್ ಮಾಡಬೇಕು. ಅದೇ ಮೇನ್ ರೀಸನ್. ಈ ವಿಡಿಯೋ ನಿಮಗೆ ಇನ್ಫಾರ್ಮೇಟಿವ್ ಆಗಿತ್ತು ಅಂತಂದರೆ ಒಂದು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇದೇ ಥರ ವೀಡಿಯೋಸ್ಗೆ. ಮತ್ತು ನೀವು ಹಳೆ ಸೀರೀಸ್ ಪ್ರೀವಿಯಸ್ ಒಂದು 3-4 ವಿಡಿಯೋ ನೋಡಿದ್ರೆ ಎಲ್ಲ ಪ್ರಾಕ್ಟಿಕಲ್ ಅಪ್ಲಿಕೇಶನ್ ಇತ್ತು, ಅದು ನಿಮಗೆ ಇಷ್ಟ ಆಯ್ತಾ ಇಲ್ಲ ಅಂತ ಕಮೆಂಟ್ಸಲ್ಲಿ ಹಾಕಿ. ಆಮೇಲೆ ನೀವು ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ.